ಏನ್ ಸಿಂಗಾರಿ ಹೋಗೋ ಬರೋ ದಾರಿ ಗಂಡಸ್ರಿಗೆ ಅಡ್ಡ ಗಂಟೆ ಗುಳಿ ನಿಂತ್ಕೊಂಡಿ ಅಲ್ಲ ಯಾಕ ಯಾರ ದಾರಿ ಕಾಯಕತ್ತಿದೆ ಏನೋ ನನ್ನ ದಾರಿ ಕಾಯಕತ್ತೀಯ ಹುಲಿಯ ಎಲ್ಲೈತು ಹುಲಿ ನಿಮ್ಮಂತ ಹುಡುಗಿಯಾರಂತ ತಿರುಗಾಡ್ಯಾರ ಎಲ್ಲರೂ ಇಲ್ಲಿನ ಎಲ್ಲೈತು ಹುಲಿ ನನಗೆ ನೀನು ಮಾವಂದಿಯಲ್ಲ ಸಿಂಗಾರಿ ಸಾಕು ಹೋಗ ಇನ್ನು ನಮ್ಮ ಗಾಡಿ ಮುಂದಿನ ವರ್ಷ ಸೀಜನ್ ಮಠ ಸರಳ ಜಗತ್ತೈತೆ ನೀ ಇಷ್ಟೆಲ್ಲ ಪುರಾಣ ನಮ್ಗೆ ಹೇಳಕ್ ಹೋಗ್ಬೇಡ. ನಾನೀಗ ಮದ್ವೆ ಆಗ್ಬೇಕಂತ ತೀರ್ಮಾನ ಮಾಡೇ ಬಂದೀನಿ. ಮದ್ವೆ ಮಾಡಿಕೊಳವ ಗಂಡ್ಯಾರ ನನಗಿಟ್ಟ ತಿಳಿಸ್ರಲ್ಲ ಗಂಡ ಮತ್ತ ಮತ್ತ ಅದು ಮತ್ತ ಮತ್ತ ಅದು ಅದ ಅಂತ ಮೈ ಅಲಗಾಡ್ತಂತ ನಿಂತ್ರ ಇಲ್ಲಿ ಕುಂತ ಜನರಿಗಾರ ಗೊತ್ತಾಗಬೇಕ ಬೇಡ ಪಟ್ನ ಲಗ್ನ ಹೇಳ ನಾನೇ ಅಂತ ನನ್ನ ಮುದ್ದಿನ ರಾಜ ನಾನು ನಿನ್ನ ಮದುವೆ ಆಗ್ಬೇಕಂತ ಮಾಡೀನಿ. ಅಂತೂ ಸಿಂಗಾರಿ ಈ ಶಿವನ ಹಣೆ ಬರದಾಗ ಮದುವೆ ಅನ್ನೋ 3 ಅಕ್ಷರ ಬರ್ದಾನ ಆ ದೇವ್ರು ಬರ್ದಾನ ನಮ್ಮಿಬ್ರು ಮದುವೆಗೆ ನಿಮ್ಮಪ್ಪ ಆ ತಿಪ್ಪ ಛತ್ರಿ ಚೆನ್ನ ಒಪ್ಪಬೇಕಲ್ಲ ಒಟ್ಟು ನೀ ಗಟ್ಟಿ ಮನಸ್ಸು ಮಾಡ ನಮ್ಮ ಅಪ್ಪಗ ನಾ ಒಪ್ಪಿಸ್ತೀನಿ. ಮಾತು ಕರೆನಾ ನಿನ್ನಿದ್ರೆ ನಾ ಯಾಕೆ ಸುಳ್ಳು ಹೇಳಿ? ಹಾಗಾದ್ರೆ ನೀನೇ ಅಲ್ಲವೇ ಈ ಶಿವನ ಒಲವಿನ ರಾಣಿ? ಅಲ್ಲಂದ್ರ ಯಾವ ಉಚ್ಕಂಡಿ ಯಾರಲ್ಲ ಅಂದ್ರ ಹಂಗಂದ್ರ ಹೋಗಿ 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 ಒಂದ ಎನ್ನಕ್ಕಿಂತ ಕೊಡಿತಾಳ ಯಪ್ಪ ತಕ್ಕತೈ ಮಾವಂತ ಬಡಿತಾಳ ತೈ ಮೈ ಮೈ ಎನ್ನಕ್ಕಿಂತ ಕೊಡಿತಾಳ ಯಪ್ಪ ತಕ್ಕತೈ ಮಾವಂತ ಬಡಿತಾಳ ತೈ ಬ್ಯಾಡ ಹುಡುಗಿ ಕಣ್ಣ ನಾಜೂಕು ನಡಿಗೆ ಹೆಣ್ಣ ನಿನ್ನ ನಡುವು ಎಂತ ಸಣ್ಣ ಮೈಯೆಲ್ಲ ಸೇಬು ಹಣ್ಣ ಒಡಿಬ್ಯಾಡ ಹುಡುಗಿ ಕಣ್ಣ ನಾಜೂಕು ನಡಿಗೆ ಹೆಣ್ಣ ಒಡಿಬ್ಯಾಡ ಹುಡುಗಿ ಕಣ್ಣ ನಾಜೂಕು ನಡಿಗೆ ಹೆಣ್ಣ ನಿನ್ನ ನಡುವು ಎಂತ ಸಣ್ಣ ಮೈಯೆಲ್ಲ ಸೇಬು ಹಣ್ಣ ಕನಸನ್ಯಾಗ ಕಾಡಿ ನನ್ನ ಮಾಡಿದೆಲ್ಲ ಮೋಡಿ ನಿನ್ನ ಬಾಡಿ ನಾನಾದ ಉಚ್ಚಕೊಳ್ಳಿ ಮೈಯೆಲ್ಲ ಕಾದಂದು ಕಾದೈತೆ ನನಗೆ ಮಂದ ಒಡಿದಾಡ 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 ಹುಡುಗಿ ಕಣ್ಣ ನಾಜೂಕು ನನಗೆ ಹೆಣ್ಣ ಒಡಿದಾಡ ಹುಡುಗಿ ಕಣ್ಣ ನಾಜೂಕು ನನಗೆ ಹೆಣ್ಣ ನಿನ್ನ ನಡುವು ಎಂತ ಸಣ್ಣ ಮೈಯೆಲ್ಲ ಸೇಬುವಣ್ಣ ಇದು ನಾನು ನಿನ್ನ ಸಂಗ ಈ ರೈತ ಕೃಷ್ಣರಂಗ ಅಂತ ಕೇಂದ್ರ ಕಂದಿನಿ ಎಣ್ಣೆ ಮೇಸಕ್ಕೆ ಹೋಗ್ಬೇಕಂಬುದು ಖಬರ ಐತೆ ಎಲ್ಲಿ ಹಾಳಾಗೋಗೈತೆ ಅಂತ ನಾನು ಹಾ
ಎಲ್ಲಿ ಹಾಳಾಗೋಯ್ತು ವಯವ್ವ ಯಪ್ಪ ಹಾ ನಾ ಇಲ್ಲೇ ಅದೀನಲ್ಲ ನಾ ಅವ್ನು ತುಂಬಾ ಅವಸರದಾಗ ಹುಟ್ಟಿದಾಕಿ ನೀನು ಅಲ್ಲ ಎಮ್ಮಿ ಮೇಕಸಕ್ಕೆ ಹೋಗ್ಬೇಕಂಬದು ಖಬರ ಐತೆ ಇಲ್ಲ ಖಬರ್ಗೇಡಿ ಎಲ್ಲಿ ಮುಕ್ಕೊಂಡ ನೀನು ಯಾರ ಸಂದೆ ಎಲ್ಲಿ ಅಂತ ತಂಡೆಗೆ ಎಲ್ಲಿ ಮುಕ್ಕೊಂಡ ನೀನವ ಸಂಧ್ಯಾಗ ಅಲ್ಲೇ ಅದನ್ನ ಒಳಗೆ ಬರ್ತಾನೆ ಚಲೋ ಆಗೈತಿ ನೋಡಿದ್ ಹಿಂಗ್ ತಂಡ್ಯಾಗ ನಿಂದ್ರುದು ನೀನು ಹಿಂಗೆ ಅಂದಿದ್ರೆ ಬುಡಿಸೇ ಬಿಡ್ತಾರ 4 ಗಂಟೆಗೆ ತಗ 5 ಆತ ಅಂದ್ರೆ ಲಾಸ್ಟ್ ಐತಲ್ಲ ಫೈನಲ್ ಫೈನಲ್ ಮ್ಯಾಚ್ ಯಪ್ಪ ಅವ ಏನು ಬರಂಗ ಕಾಣ್ತಾನೆ ಇಲ್ಲ ಸೀರೆ ಊಟ ಎಲ್ಲ ಕತ್ತಿದ್ದಂಗ ಅದನವ ಸೀರೆ ಉಣ್ಣಕತ್ತಾನೆ. ಅವ್ರ ಅಪ್ಪನ ತಾಕ ಕುಣಕತ್ತಾಳ ಶಿವನ್ ಹಿಡ್ಕೊಂಡು ಚಿಕ್ಕ ಎದ್ದ ಕೂಗು ತೊಟ್ಟಲಾಗಬಾರದು ಬೆಳ್ಳಿ ಬಟ್ಟಲಾಗಬಾರದು ಒಟ್ಟವರ ಮನೆ ಹಾಳಾಗಬೇಕ ಜೈ ಶ್ರೀ ಬಾಬಲ ಚಿಕ್ಕ ಎದ್ದ ಅಲ್ಲಪ್ಪ ನನ್ನ ಮಗಳು ಸುಮಾರು ಶಿವನ್ ಕೂಡ ಎದಕ್ ನಿಂತನಂದ್ರೆ ಈ ಬಬಲಾ ಯಾಕಾಗಿದ್ದು ಬಂದ ನಾನು ಜೈ ಬಾಬಲ ಚಿಕ್ಕ ಎದ್ದ ಕಲ್ಲು ಕೋಳೆ ಕೂಗಿತ್ತಣ್ಣ ದನಗಳಲ್ಲೇ ಬಾಯಲ್ಲೇ ಮೇವು ತಿಂದ ಮುಕ್ಕಳಲ್ಲೇ ಸಗಣಾಗ ಕಲ ಬರ್ತಿದ್ರಣ್ಣ ನೀವು ಹೆಂಗ್ ಕೇಳ್ತಾನ ನೋಡು ಎಷ್ಟು ದಿನ ಕೋಳಿ ಕೂಗುತ್ತಿದ್ರಣ್ಣ ಇನ್ನ ಮುಂದೆ ಉಂದಕ್ಕೆ ಹೋಗಿ ಕಾಲ ಬರ್ತಿದ್ರು ನೋಡಣ್ಣ ಮೇಲಾಗೆ ಇಷ್ಟು ದಿನ ಗಂಡಸರು ಹಿಡ್ತಿದ್ರಣ್ಣ ಈಗ ಗಂಡಸರು ಅಡಿತಾರಂತ ಮುಕುಳಿಲಿ ದಾಡಿತಾರ ನೋಡಪ್ಪ ಇನ್ನು ಮುಂದೆ ಹೆಂಗ್ ಸೈಡ್ ಕಾಲ ಬರ್ತೈತೆ ನೋಡ ನಮ್ಮ ಬಬಲ ಚಿಕ್ಕಯ್ಯನವರು ಹೇಳಿದ ವಾಕ್ಯ ಎಂದಿಗೂ ಸುಳ್ಳಾಗಬಹುದು ಆದ್ರೆ ನಮ್ಮ ಹುಲಿಗಳ ಅಜ್ಜನವ್ರು ಹೇಳಿದ ವಾಕ್ಯ ಎಂದಿಗೂ ಸುಳ್ಳಾಗೋದಿಲ್ಲಣ್ಣ ಜೈ ಬಬಲ ಚಿಕ್ಕಯ್ಯ ನಿಮ್ಮ ಮಾತು ಕರೆವಾತ ಓಸ್ ನಿನ್ನ ಮಾತು ಎಲ್ಲ ಕರೆವಾತ ಸ್ವಲ್ಪ ಆಶೀರ್ವಾದ ಮಾಡಪ್ಪ ಎದ್ದೇಳು ಭಕ್ತ ಎದ್ದೇಳು ನಮ್ಮ ಬಬಲಾಯ್ ಚಿಕ್ಕಯ್ಯನವರು ಮಳೆಗಳು ಚೆನ್ನಾಗಿ ಆಗಲ್ಲ ಅಂತ ಹೇಳಿದ್ದಾರೆ ಅಲ್ಲಪ್ಪ ಈಗಿನ ಕಾಲದಾಗ ಜನ ಮಳೆ ಬಳಿ ಎಲ್ಲಿ ಕೇಳ್ತೈತೆ ಇವು ಏನದ ಗೊತ್ತನ ಅದನ್ನು ಕುಡಿಬೇಕು ಇದನ್ನು ಕುಡಿಬೇಕು ಆ ಸರಾಯಿ ಕುಡಿಬೇಕು ಈ ಸರಾಯಿ ಕುಡಿಬೇಕು ಅವ್ರು ಕೊಲೆ ಮಾಡ್ಬೇಕು ಇವ್ರು ಕೊಲೆ ಮಾಡ್ಬೇಕಂತ ನಂದು ಚಳಿಗಾಲ ಹೌದು ಭಕ್ತ ಇತ್ತಿತ್ತಲಾಗ ಕಲಿ ಜನರು ಧರ್ಮ ಕೆಲಸ ಬಿಟ್ಟು ಪಾಪ ಕೆಲಸ ಮಾಡ್ತಿದ್ದಾರೆ ಯಾರೇನು ಮಾಡುವುದು ಅವ್ರ ಪಾಪ ಅವರ ಪುಣ್ಯ ಹೌದಾ ಅವ್ರವ್ರ ಹಿಂದೆ ಎಂದು ನಮ್ಮ ಬಬಲಾಯ್ ಚಿಕ್ಕನ ಸಾಡ್ತಿದ್ದಾರೆ ಸಾರಿ ಬಿಟ್ರು ಪಾಪ ಅಲ್ರಿ ನನ್ನ ಮಗಳ ಬಗ್ಗೆ ಏನಾರು ಹೇಳ್ರಿ 7 ಲಕ್ಷ ಇಷ್ಟು ತಾರಸ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಚೆನ್ನಪ್ಪ ಏನ್ ಕೇಳ್ತಿ ಕೇಳು ನನ್ನ ಹೆಸರು ಚೆನ್ನಪ್ಪ ಅಂತ ಇವ್ರು ಗೊತ್ತೈತೆ ಅಂದಾಗ ಬಾಬಾ 100 ಕರೆಯಬೇಕಿದ್ದಾಗ ನಾವು ನೋಡು ಭಕ್ತ ನಾವು ತಿರುಕಾಲ ಜ್ಞಾನಿಗಳು ತಿರುಕಾಲ್ ಬ್ಯಾನ್ ಅಂತ ಈ ಸದ್ಯ ನಡೆಯುವುದು ತ್ರಿಕಾಲ ಜ್ಞಾನಿ ಜ್ಞಾನಿ ಈ ಸದ್ಯ ನಡೆಯುವುದು ಹಿಂದೆ ಆಗುವುದು ಹಿಂದೆ ಆಗುವುದು ನಮಗೆಲ್ಲ ತಿಳಿಯುತ್ತದೆ ಅಂದ್ರ ನನ್ನ ಮಗಳು ಯಾರನ್ನ ಮದುವೆ ಹತ್ರ ಸುಖವಾಗಿರ್ತಾರೆ ಈ ಅಜ್ಜರಿಗೆ ಹಿಂದಿಂದು ಮುಂದಿಂದು ಗೊತ್ತಾದ್ರ ನಮ್ಮ ಬಣ್ಣ ಬೈಲಾಗದಂತ್ರ ಗ್ಯಾರಂಟಿ ಯಪ್ಪ ಅಜ್ಜಾರ ನಿಮಗೊಂದು ದೊಡ್ಡ ನಮಸ್ಕಾರ ರೀ ನಾ ಇನ್ನ ಬರ್ತೇನ್ರಿ ನಿಂದ್ರಿ ಶಿವ ಮಾಮರ ನಿಂದ್ರಿ ಅಜ್ಜರು ಏನೋ ಹೇಳಕ್ ಕುಂತಾರ ಕೇಳ ಹೋಗುಣಂತ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚೆಲ್ಲಾಟ ನಮ್ಮ ಸಂಕಟ ನಮಗರಿ ಇವ್ರಿಗೆ ಎಲ್ಲಿ ತಿಳಿಬೇಕ ಏನ್ ಕೇಳ್ತಿ ಯಾ ಸಿಂಗಾರಿ ನೀನ ಕೇಳ ನಾನು ಒಕ್ಕಿನೇ
ನಿಲ್ಲು ಭಕ್ತ, ಹಾಗೆಲ್ಲ ಹೋಗಬಾರದು. ಕೇಳ್ಬೇಕಾಗಿದ್ದ ಈ ಭಾಳ ಇದೆ. ಅಲ್ರಿ ನನ್ನ ಮಗಳನ್ನ ಶಿವ್ಯ ಕೊಡ್ಬೇಕು ಏನು ಸಿದ್ದು ಕೊಡ್ಬೇಕು ನೀವ್ ಹೇಳ್ರಿ. ಹೇಳ್ತೀನಿ ಚಿತ್ತಪಟಕ ಕೇಳ್ರ ಭಕ್ತಾದಿಗಳ. ಹಾ ನೋಡು ಭಕ್ತ, ಯಪ್ಪ. ಹಿಂದೆ ಒಬ್ಬ ಸಾಧು ಬೆಟ್ಟಿ ಹಾಗೆ ಹಾ. ಹೂವ ಮಾರ ಸಿದ್ಧ ನನ್ನ ಮದುವೆ ಆದರೆ ಅವನು ದುರ್ಮಾನ ಅಂತ ಹೇಳಿದ್ದಾನೆ. ಹಾ. ಆದ್ರೆ ಮುಟ ಬಾಳ ಬಂಗಾರ ಆಗ್ತೈತೆ ಅಂತ ಹೇಳಿದ್ದಾನೆ. ಹಾ ಶಿವನ್ ಮದುವೆ ಆದ್ರೆ ಭಾಳ ಬಂಗಾರ ಅಂತ ಹೇಳಿ ನಾನು ಉಲ್ಟಾ ಪಲ್ಟಿ ಯಾಕೆ ಕೇಳ್ತಿದ್ವಿ ಅಲ್ಲ ಅಂದ್ರ ನನ್ನ ಮಗಳು ಶಿವನ ಮದುವೆ ಬೇಸಿರ್ತಾಳ ಒಪ್ಪಿದ್ದಾಳೆ. ಒಪ್ಪೇಳ ಈಗ ಹೆಂಗ್ ಮಾಡ್ಬೇಕ್ರಿ ಮತ್ತೆ ಆದ್ರೆ ನೀನು ಒಪ್ತಾ ಇಲ್ಲ ಅದಕ್ಕ, ಹೌದಾ ಇಲ್ಲವಾ? ಅದೇ ನಾನು ಯಾರಿಗೂ ಕೊಡಲ್ಲ ಎದರ ನಿಮ್ಮಿಬ್ರು ಕೊಡ್ತೆ ಮಾಡ್ರಿ ನಾನು ಲೇ ಮಂಗನ ಮಗ ಶಿವ್ಯ, ಈಗ ಬಿಡ್ತೀನಿ ಲೇ ಮನೆ ಮೂರ್ಖ ಬಾಣ. ಇದೇ ವರ್ಷ ಮುಗಿತೈತೆ ಎಲ್ಲಿಯರ್ ನಿಮ್ಮ ಇಬ್ಬರದ ಮಾತುಕತೆ ಸಾಕಾತಿ ನಿಂತಾನೆ ಅಂತ ನನಗೂ ನೀನು ಹೇಳಕ್ ಇದ್ರಲ್ಲ ನಮ್ಮೂ ನಡೆದವ ನೋಡು ಭಕ್ತ, ನಿಂದು ಬರತನ ನೀ ತಡಿ ನಂದು ಬರತನ ಮಾಡಕತ್ತೀನಿ ನೋಡು ಭಕ್ತ, ಹೇಗೆ ಹೇಳ್ಬೇಕನ್ನೋದು ತಿಳಿದಾಗಿದೆ. ಆದ್ರೆ ಹೇಳ್ಬೇಕಾಗಿದ್ದು ನಮ್ಮ ಧರ್ಮ. ಹೇಳ್ರಿ ನೋಡು, ಮಗಳನ್ನೇ ಶಿವ್ಯಾಗ ಕೊಡಬೇಡ. ಒಂದೇಳೆ ಕೊಟ್ಟರೆ, ಯಾಕಂದರೆ ಮಾರಕವಾದ ಏಡ್ಸು ರೋಗವ ಇದೆ. ಶಿವಾಗ ಏಳು ಸೈತ್ಯಾ ಬ್ಯಾಡ 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 ಮಗಳ ಆ ಶಿವ್ಯಾಗ ಏಳು ಸುರಾಗೈತೆ ಅಂತ ಬಾಯ್ ನಾ ಮನಿಗೊಂಬ ನಡಿ ಹೋಗಂತ ನಾನು ಬರ್ತೀನಿ ನಂಗದ ಇರು ಸಿಂಗಾರಿ, ಆ ಅಜ್ಜರ ಮಾತ ನಂಬಬೇಡ. ನನಗೆ ಯಾವ ರೋಗನಿಲ್ಲ, ಅವರು ಸುಳ್ಳು ಹೇಳ್ಯಾರ. ಏಯ್. ನನ್ನ ನಂಬನ ಸಿಂಗಾರಿ, ನನ್ನ ನಂಬ. ಏಯ್ ಅಜ್ಜಾರು ಹೇಳಕ್ ವೈರಾತ್ ಹೋಯ್ತಾನೆ ಅವ್ರು ನೀವು ಅಜ್ಜಾರ ಹೇಳ್ಯಾರ ಏಳು ಸುರಾಗೈತೆ ಅಂತ ಅವ್ನು ಉಡ್ಸೋನಕ್ ಹೋಗ್ಬೇಡ, ನಿನಗೂ ಬರ್ತೈತಿ ನೋಡಿ. ಇಂಗ್ಲಾಸ್ ಬಾ ಇಂಗ್ಲಾಸ್ ಬಾ ಇಂಗ್ಲಾಸ್ ನಡಿ ಒಮ್ಮೆ ನಡಿ. ರೀ ಮಾವಾರ ಬೀಗ್ರ ನಿಂದ್ರಿ, ಅವನು ತೂ ಹೋಗ್ಯಾ ಬಿಟ್ರ್ಯಾ? ಹೋಗ್ರಿ ಹೋಗ್ರಿ, ಇನ್ನು ಕಾಲ ಮಿಂಚಿಲ್ಲ, ಇನ್ನೂ ಒಂದು ಕೈ ಜಾಸ್ತಿ ನಾನು ನೋಡ್ತೇನೆ. ಬರ್ತೀನಿ ಸಣ್ಣ ಭಕ್ತಾದಿಗಳ, ಬರ್ತೀನಿ. ಮಂಜುಳ, ಹುಲಿ ಅಂತ ನಮ್ಮಿಬ್ಬರು ತಮ್ಮಂದಿರು ಇದ್ದರು ಕೂಡ ಕಟ್ಟಿಗೆ ಮಾರಿ ಹೊಟ್ಟಿ ತುಂಬಿಸಿಕೊಳ್ಳುವಂತ ಜೀವನ ನೂಕುವಂತೆ ಆಯಿತೆ ಈ ನಿನ್ನ ಗಂಡನ ಹೇಸಿ ಬಾಳು. ಹೋಗ್ಲಿ ಬಿಡು, ಏನು ಆದದ್ದು ಆಗೋಯ್ತು. ಇಲ್ಲವೂ ನಮ್ಮ ಪ್ರಾರಬ್ಧ ಕರ್ಮ ಅಂತ ತಿಳಿದುಕೊಂಡ್ರಾಯ್ತು. ನೀವು ಕಟ್ಟಿಗೆ ಕಡೀರಿ, ಅದನ್ನೆಲ್ಲ ನಾನು ಒಂದ್ ಕಡೆ ಗುಂಪು ಮಾಡಿ ಹಾಕ್ತೇನೆ. ಆಯ್ತು, ನಾನು ಕಟ್ಟಿಗೆಯನ್ನು ಕಡಿತೇನೆ.
ನಾನೇ ನಿನ್ನ ಹಿತೈಸಿ ಜಮೀನ್ದಾರ ಪ್ರತಾಪ. ಓಹೋ, ಶ್ರೀಮಂತ ಸಾಹುಕಾರು. ಏನು ತಮ್ಮ ಆಗಮನ ಇಲ್ಲಿವರೆಗೂ? ಆಗಮನ ಅಗತ್ಯವಿದ್ದಲ್ಲಿಗೆ ಆಗಮಿಸಲೇಬೇಕಾಗುತ್ತದೆ ಮಂಜುಳಾ. ಅಂದರೆ ನೀವಾಡುವ ಮಾತಿನ ಅರ್ಥ? ಅರ್ಥ ನನಗೆ ನೀವು ಕೊಡಬೇಕಾದ ಹಣ ಬಡ್ಡಿಯಲ್ಲಿ ನಿನ್ನ ಕೋಮಲವಾದ ಮೈಸುಕ ಉಂಡೆ ತೀರಿಸಬೇಕೆಂದು ಬಂದಿರುವನು ಈ ಗಂಡು ಸಿಂಹ ಜಮೀನ್ದಾರ. ರಾಕ್ಷಸ, ಇಂಥ ಮಾತನ್ನು ಮಾತಾಡೋದಕ್ಕೆ ನಾಚಿಕೆ ಆಗುದಿಲ್ವ ನಿನಗೆ? ಯಾಕೆ ನನ್ನಂತೆ ನಿನಗೆ ಯಾರೋ ಮನೆಯಲ್ಲಿ ಅಕ್ಕ ತಂಗಿರಿ ಇಲ್ವೇನೋ? ನೀಚ ನೀಚ ಮಂಜುಳಾ, ಬಾಯಿಗೆ ಬಂದಂತೆ ಹುಚ್ಚು ನಾಯಿಯಂತೆ ಉದುರಿದರೆ ನಾನು ನಿನ್ನನ್ನು ಬಿಟ್ಟು ಬಿಡುವೆನೆಂದು ಮೇಲಾಗಿ ಹಣ ಕೊಟ್ಟದ್ದು ನೋವು ಕೊರಿಸಿದರೆ ನಿಮ್ಮ ಮನೆತನ ಉದ್ಧಾರ ಆಗಲಿ ಅಂತಲ್ಲ, ಮತ್ತೆ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನ ಮೇಲಿನ ಒಚ್ಚಿಗಾಗಿ. ಏ ಸಾಹುಕಾರ, ಹೆಚ್ಚಿಗೆ ಇನ್ನೊಂದು ಶಬ್ದವನ್ನು ಮಾತಾಡದೆ ಬಾಯಿ ಮುಚ್ಕೊಂಡು ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಮಂಜುಳಾ. ಈ ಜಮೀನ್ದಾರನ ಮಾತಿಗೊಪ್ಪಿ ಸೆರಗೋಸಿಸುಕು ನೀಡಿದರೆ ನಮ್ಮ ಮೂರ ಮುಂದಿನ 10 ಎಕರೆ ಬಾಳೆಯ ತೋಟ, 8 ಎಕರೆ ಕಬ್ಬಿನ ತೋಟ, ಮೇಲಾಗಿ ಹಣದ ರಾಶಿಯನ್ನೇ ಗುಡ್ಡದ ಎತ್ತರಕ್ಕೆ ಒಡ್ಡುತ್ತೇನೆ. ಹೇ, ಇದನ್ನು ನೋಡಿ ತಿರಸ್ಕರಿಸಿ ನಡೆದರೆ ಹೊರಗೋಯದ ಹುಲಿಯಂತೆ ನಿನ್ನ ಮೈ ಮೇಲೆ ಹರಿದು ತಿನ್ನುವೆ ನಿನ್ನ ಶೀಲವನ್ನು. ಬಾಯ್ಡ, ನೀನ್ ಹೇಳುವ ನಿನ್ನ 10 ಎಕರೆ ಬಾಳೆ ತೋಟ, 8 ಎಕರೆ ಕಬ್ಬಿನ ತೋಟ, ನೀನು ಕೊಡುವ ಹಣದ ರಾಶಿ ನನ್ನ ಗಂಡ ಮೆಟ್ಟಿ ಬಿಟ್ಟ ಹರಕು ಚಪ್ಪಲಿಯ ಸಮಾನ. ಏ ಮಂಜ, ತಿನ್ನಲು ಒಪ್ಪತ್ತಿನ ಊಟದ ಗಂಜಿಗೂ ಸಹ ಗತಿ ಇಲ್ಲದ ಒಟ್ಟಿಗೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ ನಿನಗೆ ಎಷ್ಟು ಕೊಬ್ಬಿರಬೇಕಾದರೆ ದಿನ ಬೆಳಗಾದರೆ ನಿನ್ನಂತ ಸಾವಿರಾರು ಬಡ ಕುನ್ನಿಗಳಿಗೆ ಅನ್ನ ಹಾಕಿ ಚಿನ್ನದ ತೋಡಿನಲ್ಲಿ ಕೈ ತೊಳೆಯುತ್ತಿರುವ ನನಗೆಷ್ಟು ಕೊಬ್ಬಿರಬೇಕಲೇ. ಬಿಡಾಡಿ ಬಾರಲೇ ಬಾ ನನ್ನ ಒಳಗ. ಮಾತಾಡೋ ಕಟಕ ಜಾತಿಯವನೇ, ನಾನು ನಿನ್ನವಳಾಗ್ಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳ್ಕೊ. ಕಂಡವ್ರಿಗೆ ಸೆರೆ ಹಾಸೋದಕ್ಕೆ ನನ್ನೇನು ಹಾದ್ರಕ್ಕೆ ಹುಟ್ಟಿದವಳು ಅಂತ ತಿಳಿದುಕೊಂಡಿದೀಯಾ? ಗರತಿ ಗರತಿ ಗಂಗಮ್ಮಳ ಹೊಟ್ಟೆಯಲ್ಲಿ ಹುಟ್ಟಿದ ನಿಜ ಗರತಿ ಭಾರತಿ ನಾನು. ಗರತಿ ಲೇ ಗರತಿ ಗಂಗವ್ವನ ಮರಿಮೊಮ್ಮಗಳೇ, ನೀನು ನಿಜ ಗುರು ಭಾರತೀಯ? ನಿಮ್ಮಂತ ಬಂಡ ಹೆಣ್ಣುಗಳೇ ಹೆಚ್ಚಾಗಿರೋದ್ರಿಂದಲೇ ಗರತಿಯರಿಗೆ ಬೆಲೆ ಇಲ್ಲದಂತಾಗಿದೆ ಈ ಕಲಿಯುಗದಲ್ಲೇ. ನೀನು ನಿಜವಾಗಿ ಗರತಿಯಾಗಿದ್ದರೆ ನಮ್ಮಂತ ಹರೆಯದ ತರುಣರ ಕಣ್ಣು ಕುಕ್ಕುವಂತೆ ಮಾಧುರಿ ದೀಕ್ಷಿತ್ ಶಾರಿ, ಸುಸ್ಮಿತಾಳ ಜಂಪಾರ, ಹಣಗೆ ಮನುಷ್ಯ ಕೊಯ್ರಾಳ ಟಿಕ್ಕಳಿ ಹಚ್ಚಿ ಪ್ಯಾಷನ್ ಮಾಡುತ್ತಿರಲಿಲ್ಲ. ನೀವು ಈ ತರ ಪ್ಯಾಷನ್ ಮಾಡುತ್ತಿರುವುದು ಹೇಗೆ ಗೊತ್ತಾ?
ನಮ್ಮಂತವರು ನಿಮ್ಮಂತವರನ್ನು ನೋಡಲೆಂದೇ ನೀವು ಈ ತರ ವೇಷಭೂಷಣ ಹಾಕಿಕೊಳ್ಳುತ್ತೀರೋ ಹೇಳಲೇ ನಿಜ ಗರತಿ. ಜ್ಞಾನವಿಲ್ಲದ ಪಶುವೆ, ನೀನು ಈ ರೀತಿ ಮಾತಾಡ್ತಿದ್ಯಾ ಅಂದ್ರೆ ನನಗೆ ಈಗ ಅರ್ಥವಾಗ್ತಾ ಇದೆ. ಅಂದ್ರೆ ಹಿಂದೆ ನಿನ್ನ ತಾಯಿಯು ಕೂಡ ಹಣದ ಆಸೆಗಾಗಿ ಕಂಡವರಿಗೆ ಸೆರೆ ಕಾಸಿ ನಿನ್ನಂತ ನೀಚನನ್ನ ಹೆತ್ತಿರಬಹುದು ಅಂತ. ನನ್ನ ತಾಯಿಯನ್ನು ಹೋದರದ ಹೆಣ್ಣೆಂದು ಕರೆದೆಯ ಕೆಟ್ಟ ಸೂಳೆ. ಮುಗಿಯಿತೋ ನಿನ್ನ ಶೀಲದ ಗದೆ. ಬಾರಲೇ ಬಾ ನನ್ನ ಒಳಗ. ಮಾತಾಡ ಪಾಪಿ. ಹೆಣ್ಣಿಗಾಗಿ ಆಸೆಪಟ್ಟು ಸರ್ವನಾಶವಾಯಿತು ಒಂದು ಮಹಾಭಾರತ. ಎಲ್ಲವೂ ಹಾಳಾಗಿ ಹೋಯಿತು ಅಂದ್ಮೇಲೆ ನೀನನ್ನ ಬಯಸಿ ಬಂದಿದ್ದು ನಿಜವಾದ್ರೆ ಈ ನಿನ್ನ ರುಂಡವನ್ನೇ ಚೆಂಡಾಟ ಬಿಡ್ತೀನೋ ಭಂಡ. ಭಂಡ ರಾಮಾಯಣ ಮಹಾಭಾರತದ ವೇದಾಂತ ಬಿಚ್ಚಿಡಬೇಡ ಈ ಜಮೀನ್ದಾರನ ಮುಂದೆ. ನೋಡು, ಸುಮ್ಮನೆ ನೀ ನನ್ನ ಒಳಗ ಇರದೇ ಇದ್ದರೆ ಏನು ಮಾಡುವಿಯೋ ನಾಯಿ? ಏನು ಮಾಡುವೆಯ? ತೊಂಡೆ ಹಣ್ಣಿನಂತಿರುವ ನಿನ್ನ ತುಟಿಗಳಿಗೆ ಸಿಹಿಚುಂಬನ ನೀಡಿ ಚೆಂಗುಲಾಬಿಯಂತಿರುವ ನಿನ್ನ ಕೆನ್ನೆ ಕಚ್ಚ ನೀನುಟ್ಟ ಬಟ್ಟೆ ಕಳಚಿ ನಿನ್ನನ್ನು ಬೆತ್ತಲಾಗಿ ಮಾಡಿ ಗೋಡ ಸರ್ಪದಂತೆ ಬೋರ್ಗರಿದು ಹೊರಿದು ತಿನ್ನುವೆ ನಿನ್ನ ಶೀಲವನ್ನು. ಹಾಗೇನಾದ್ರೂ ನೀನು ಮಾಡಲು ಬಂದಿದ್ದು ನಿಜವಾದ್ರೆ ಈ ಸಮಾಜದ ವೀರಗರಿತರು ಎದ್ದು ಬಂದು ನಿನ್ನನ್ನ ಮೆಟ್ಟಿನಿಂದ ಹೊಡಿತಾರೆ. ಎಚ್ಚರ. ಸಮಾಜ ಲೇ ಮಂಜೆ, ಕೇಳು, ಇದೊಂದು ಕಲಿಕಾ ಸಮಾಜ. ನಿನ್ನಂತ ಗರತಿಯರ ಸೋಗನ್ನು ಹೆಸರಿಗೆ ಚಿಕ್ಕಪ್ಪನೆಂದು ಹೇಳಿ ತಂದೆ ಹೊಲಕ್ಕೆ ಹೋದ ನಂತರ ಅದೇ ತಂದೆಯ ತಮ್ಮನ ಜೊತೆ ಸರಸ ಸಲ್ಲಾಪವಾಡುವ ಹೆಣ್ಣುಗಳನ್ನು ಮೆಟ್ಟಿಲು ಹೊಡೆದು ಮಾತಾಡಿಸಬೇಕಿತ್ತು ಈ ನಿನ್ನ ಸಮಾಜದ ಗಂಡುಳ್ಳ ಗೆಳತಿಯರು. ಒಬ್ಬ ಹುಡುಗನನ್ನು ಪ್ರೀತಿಸಿ ಅವನನ್ನು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಎಂದು ಹೇಳಿ ಅದೇ ಹುಡುಗ ತಾನೊಬ್ಬ ಬಡವ ಕೂಲಿ ಮಾಡುವವ ಎಂದು ತಿಳಿದಾಕ್ಷಣ ಮತ್ತೊಬ್ಬ ಶ್ರೀಮಂತ ಹುಡುಗನನ್ನು ನೋಡುವ ಹೆಣ್ಣುಗಳನ್ನು ನೆಟ್ಟಿಲು ಹೊಡೆಯಿತು ಈ ನಿನ್ನ ಸಮಾಜದ ಗಂಡೊಳ್ಳ ಗೆಳತಿಯರು. ಮಿಂಡನನ್ನು ಕರೆಯಿಸಿ ಅವನು ನನ್ನ ದೂರದ ಸಂಬಂಧಿ, ನನಗೆ ತಮ್ಮನಾಗುವನೆಂದು ಗಂಡನಿಗೆ ಹೇಳಿ ಅದೇ ಗಂಡ ಡ್ಯೂಟಿಗೆ ಹೋದ ನಂತರ ತಮ್ಮನೆಂದು ಹೇಳಿದ ಅದೇ ಮಿಂಡನ ಜೊತೆ ಮಲಗಿಕೊಳ್ಳುವ ಹೆಣ್ಣುಗಳನ್ನು ಮೆಟ್ಟಿಲು ಹೊಡೆದು ಮಾತಾಡಿಸಬೇಕಿತ್ತು ಈ ನಿನ್ನ ಸಮಾಜದ ಗಂಡುಳ್ಳ ಗೆಳತಿಯರು. ಇಷ್ಟೇ ಅಲ್ಲ, ಎರಡು ಜನಂತ ಗಂಡನಿದ್ದರು ಮಿಂಡನ ಕೈ ಹಿಡಿದು ತಿರುಗುವ ಆದರದ ಹೆಣ್ಣುಗಳನ್ನು ಮೆಟ್ಟಿಲೆ ಹೊಡೆದು ಮಾತಾಡಿಸಬೇಕಿತ್ತು ಈ ನಿನ್ನ ಸಮಾಜದ ಗಂಡೊಳ್ಳ ಗೆಳತಿಯರು. ಎಷ್ಟೇ ಸಾಕ, ಇನ್ನು ಹೇಳಬೇಕಾ ನಿಮ್ಮಂತ ಗರತಿಯರ ಲೀಲೆಗಳನ್ನು? ಸಾಕು, ಬಾಯಿ ಮುಚ್ಚೋ ಕಟಕ. ಈ ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂತ ನೀನು ಹೇಳ್ತಾ ಇದ್ದೀಯ. ನಿನ್ನ ಮಾತಿನ ಅರ್ಥನಾದ್ರೂ ಏನು? ಅಣ್ಣ ತಂಗಿ, ತಮ್ಮ ಅಕ್ಕ ಅನ್ನೋ ಬೆಲೆಗೆ
ನೀನು ಸ್ವಲ್ಪ ಕೂಡ ಕಿಮ್ಮತ್ ಕೊಡದೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನೀನೊಬ್ಬ ಗಂಡಸಲ್ಲ, ನೀನೊಬ್ಬ ಷಂಡ. ಈ ಜಮೀನ್ದಾರನ ಪುರುಷತನಕ್ಕೆ ಸವಾಲು ಹಾಕಿದೆಯಾ ಕೊಬ್ಬಿದರಂಡ? ಮುಗಿಯಿತು ನಿನ್ನ ಶೀಲ ಸೊಬಗ, ಬಾರಲೇ ಬಾ ನನ್ನ ಒಳಗ. ಮೊದಲ ಕೈ ಬಿಡ ಈ ಭಾರತ ನಾರಿಯನ್ನು. ಲೇ ಬಡವ, ನನ್ನ ವಿಷಯದಲ್ಲಿ ಅಡ್ಡ ಭಾಗವಹಿಸಿ ನನ್ನನ್ನು ಕೆರಳಿಸುತ್ತಿರುವ ನೀನ್ಯಾರು ಕತ್ತ? ನಿನ್ನಂತ ಕಟಗರ ಕಾಲ ಕತ್ತರಿಸಿ ಬಂದಿರುವ ಅಭಿ ಲೇ ಅಭಿ! ಅಲ್ಲ, ನಿನ್ನಂತ ದೇಶದ್ರೋಹಿಗಳ ಶಿರ ಕತ್ತರಿಸಲು ಸುಟ್ಟಿಸಿ ಕಳಿಸಿರುವ ಕರುನಾಡಿನ ಕಂದ ಈ ಅಭಿಮನ್ಯುವು. ಕರುನಾಡಿನ ಕಂದ ಕನ್ನಡ ನಾಡಿಗೇನೆ ಗೊಂಡುಗೊಲಿ ದಿಲ್ಲಿ ಉಲೇಶಿ ಎನಿಸಿಕೊಂಡಿರುವ ಈ ಶ್ರೀಮಂತ ಪ್ರತಾಪನಿಗೆ ಕರುನಾಡಿನ ಕಂದನೆಂದು ಬೆದರಿಕೆ ಒಡ್ಡಲು ಬಂದಿರುವೆಯಾ ಬಡ ಬಿಕಾರಿ? ಜಮೀನ್ದಾರ, ಬೇಕಾರೆಂದು ನೀನು ನುಡಿದರೆ ಚೀಳಿ ನಿನ್ನ ಹಣೆಯ ಮೇಲೆ ಬಿಡ್ತವೆ ನನ್ನ ಬೂಟಿನ ಬಾಸುಂಡೆಯ ಗೆರೆಯನ್ನು. ಲೇ ಸೊಕ್ಕಿನ ಕೊಂಡೆ, ಈ ಜಮೀನ್ದಾರ ಒಮ್ಮೆ ಎಂದು ಹೋಂಕರಿಸಿದರೆ ನಿನ್ನಂತ ಬಡ ಪೋಚಿಗಳು ಧೂಳಿ ಪಡೆದಂತೆ ಹಾರಿ ಹೋಗುತ್ತಾರೆ. ಬಾಳು ಎಚ್ಚರ. ಏ ಜಮೀನ್ದಾರ, ಬೇಕಾರೆಂದು ನೀನು ನುಡಿದರೆ ನಿನ್ನ ಇರೋದು ನಿನ್ನ ದೇಹದ ಮೇಲಲ್ಲ, ಪಾದದ ಮೇಲೆ. ನೋಡು, ಸುಮ್ಮನೆ ನನಗೆದುರಾಗೆ ಸತ್ತು ಹೋಗಬೇಡ. ಮೊದಲು ಇಲ್ಲಿಂದ ರೈಟ್ ಹೇಳಲೇ ಬಚ್ಚ. ಹೊರಟು ಹೋಗಲ ಬಂದಿರಲೇ ಬಕ್ರ. ಹೆಣ್ಣಿನ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡಲು ಮುಂದಾಗುವ ನಿನ್ನಂತ ಶ್ರೀಮಂತ ಕುನಿಗಳ ಕಾಲ ಕತ್ತರಿಸಿ ಗಟ್ಟಿ ಸೀಳಲು ಬಂದಿರುವ ಅಭಿ ದಿಲ್ಲಿ ಒಕ್ಕ ಪೊಂಡೌಲಿ. ಇಲ್ಲಿ ಒಕ್ಕ ಪೊಂಡೌಲಿ. ಅಭಿಮನ್ಯು, ಇವಳನ್ನು ಕಾಪಾಡಲು ಇವಳೇನು ನಿನ್ನ ಸಂಬಂಧಿಕಳ? ಸುಮ್ಮನೆ ನನ್ನ ತಂಟೆಗೆ ಬರಬೇಡ. ಒಂದು ವೇಳೆ ಛಲವನ್ನು ಸಾಧಿಸುತ್ತೇನೆಂದು ಇವಳನ್ನು ಬಿಡಿಸಲು ಬಂದರೆ ನ್ಯಾಯವಾಗಿ ನನಗೆ ಬರತಕ್ಕಂತ ಹಣ ಕೊಟ್ಟು ಇವಳನ್ನು ನನ್ನ ಬಂಧನದಿಂದ ಬಿಡಿಸಿಕೊಂಡು ಹೋಗಲೇ. ಲೇ ಉಂಡಾಡಿ ಗುಂಡನ ಮನೆ, ನ್ಯಾಯ ನೀತಿ ಧರ್ಮ. ಒಬ್ಬ ತಂದೆ ರಕ್ತ ಕೊಟ್ಟಿದ್ದ ಸೂರ ಗಂಡಸಾಗಿದ್ದರೆ ಇವಳ ಸೆರಗನ್ನು ಹಾಗೇಕೆ ಕುರಿಯಂತೆ ತೆರೆ ತೆಗೆಸಿ ಗುಂಡನಾಗಿ ಮುಂದಕ್ಕೆ. ಅಭಿಮನ್ಯು, ಎಂದು ನೀ ಬಂದು ಇವಳನ್ನು ಕಾಪಾಡಿದೆ, ಮುಂದೆ ಇವಳನ್ನು ಕಾಪಾಡಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನಾನಿನ್ನು ಬರ್ತೇನೆ ಮಗನೇ. ಸರಿಯಾದ ಸಮಯಕ್ಕೆ ದೇವರಾಗಿ ಬಂದು ನನ್ನ ಮಾನವನ ಕಾಪಾಡಿದ್ಯಪ್ಪ. ನಿನಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೊಂದು ಅರ್ಥವಾಗ್ತಾ ಇಲ್ಲ. ಅಂದಹಾಗೆ ಯಾರಪ್ಪ ನೀನು? ನನ್ನ ಅತ್ತಿಗೆ ಮುಂದೆ ನಾನೇ ನಿನ್ನ ಮೈದ ಅರ್ಜುನ ಅಂತ ಹೇಳಲು ಬೇಡ ಬೇಡ.
ಮೊದಲೇ ನನ್ನ ಮೇಲೆ ಕೊಲೆಯ ಅಪರಾಧ ಹೊರಿಸಿದವರು ಯಾರೆಂದು ಪತ್ತೆ ಹಚ್ಚಿ ನನ್ನನ್ನು ಜೈಲಿಗೆ ಕಳಿಸಿದವರು ಯಾರೆಂದು ಪತ್ತೆ ಹಚ್ಚಿ ನಂತರ ನನ್ನ ಅಣ್ಣ ಹತ್ತಿರಿಗೆ ತಿಳಿಸಿದರಾಯಿತು. ಯಾಕಪ್ಪ ಯಾಕೆ ಈ ರೀತಿ ಮೌನವಾಗಿ ನಿಂತು ಬಿಟ್ಟೆ? ನಿನ್ನ ತಂದೆ ತಾಯಿ ಯಾರು? ಹಿಂದೆ ಮುಂದೆನವರು ನನಗೆ ಯಾರಿಲ್ಲ. ಹಾಗೆಲ್ಲ ಮಾತಾಡ್ಬೇಡ. ಇಂದು ದೇವರಾಗಿ ಬಂದು ನನ್ನನ್ನು ಕಾಪಾಡಿದೆ. ನಿನಗೆ ಯಾರು ಇಲ್ಲ ಅಂತ ತಿಳಿದುಕೊಡ್ಬೇಡ. ನಾವೆಲ್ಲ ನಿನ್ನವರೇ ಅಂತ ತಿಳಿದುಕೋ. ಹಾಗಾದ್ರೆ ನನ್ನನ್ನು ಮಾತು ನಡೆಸಿಕೊಡ್ತೀಯಾ? ಯಾಕಪ್ಪ ಯಾಕ ಆ ರೀತಿ ಮಾತಾಡ್ತೀಯ? ನಿನ್ನ ಪ್ರಾಣ ಕೂಡ ಲೆಕ್ಕಿಸ್ದೆ ನನ್ನ ಮಾನವನ್ನು ಕಾಪಾಡ್ದೆ. ನಿನ್ನ ಮಾತು ನಡೆಸ್ಕೊಡ್ದೇ ಇದ್ರೆ ನನ್ನನ್ನು ಆ ದೇವರಾದ್ರೂ ಮೆಚ್ಚಬಹುದಾ? ಹೇಳು, ಅದೇನು ಅಂತ ಹೇಳು. ಹಾಗಾದ್ರೆ ಅತ್ತಿಗೆ ಇಲ್ಲಿ ನಡೆದ ವಿಷಯವನ್ನು ನಿನ್ನ ಗಂಡನಿಗೆ ಹೇಳಬೇಡ. ಅದು ನಮ್ಮಿಬ್ಬರಲ್ಲಿ ಇರದೇ ಒಳ್ಳೆಯದು. ಆಯ್ತಪ್ಪ, ನೀನು ಹೇಳಿದ ಹಾಗೆ ನಾನು ಯಾರ ಮುಂದೆನೇ ಹೇಳೋದಿಲ್ಲ. ಸ್ವಲ್ಪ ಮನೆಗಾದ್ರೂ ಬಂದು ಹೋಗಿವೆ ಅಂತ ಹೇಳಮ್ಮ. ನಂದಿನ್ನ ಬೇರೆ ಕೆಲಸ ಇದೆ, ನಾನಿನ್ನ ಬರ್ತೇನೆ. ಆಗ್ಲಪ್ಪ, ಹೋಗು. ಕವಿತಾ, ಕೇಳಿ ನಿನ್ನ ಸಮಾಜದ ವೀರ ಸ್ವಾಧೀಶಿರಮಣಿ ನಾನೆಂದು ಗಂಡನ ಮುಂದೆ ನಟನೆ ಮಾಡಿ ಪುರುಷರ ಸಂಘ ಬಯಸಿದ ಮಾಗರ್ಜರಷ್ಟಿಲ್ಲ. ಈ ನಿನ್ನ ವೀರಗರ್ತಿಯರ ಸಮಾಜದಲ್ಲಿ ಶೀಲವಾದರೂ ಲೀಲಾಶಿವನ ಪರಮ ಭಕ್ತಳೆ ನಾನೆಂದು ಗಂಡನ ಮುಂದೆ ನಟನೆ ಮಾಡಿ ಪುರುಷರ ಸಂಘ ಬಯಸಿದ ಮಾಗರ್ತಿಯರಷ್ಟಿಲ್ಲ. ಈ ನಿನ್ನ ವೀರಗರ್ತಿಯರ ಸಮಾಜ ಪತಿಯೇ ಪರಮಾತ್ಮನೆಂದು ನಿತ್ಯ ಪತಿ ಪೂಜೆ ಮಾಡಿ ಶತ್ರುನ ಬಲೆಯಲ್ಲಿ ಬಿದ್ದು ಗಂಡನೇ ದೇವರನೆಂದು ನಂಬಿ ಹನುಮನ ದರ್ಶನಕ್ಕೆ ಹೋಗಿ ಬರ್ತೇನೆಂದು 5 ನಾಮಕಾರದಿಂದ ಕೂಗಿ ಆಡಿ ಕನಸು ಕಾಣುವ ಹೆಣ್ಣಿಗಳಷ್ಟಿಲ್ಲ ಈ ನಿನ್ನ ಗರ್ತಿಯರ ಸಮಾಜದಲ್ಲಿ. ಅಷ್ಟೇ ಅಲ್ಲ, ತನ್ನ ಕ್ರಮ ತುಷ ಈಡೇರಿಸಿಕೊಂಡು ಬರುವ ಹೆಣ್ಣಿಗಳಷ್ಟಿಲ್ಲ ಈ ನಿನ್ನ ಆಳು ಗರ್ತಿಯರ ಸಮಾಜದಲ್ಲಿ. ಅಣ್ಣ, ಅತ್ತಿಗೆ, ತಮ್ಮ ರಾಜು, ಈಗ ಬಂದಿಯಾ? ಹೌದು, ಈಗ ತಾನೇ ಬಂದೆ.
ರಾಜು, ಯಾಕೆ ಈ ರೀತಿ ಮುಂಗೋಪಿ ಅಂತ ಏನೇನೋ ಮಾತಾಡ್ತಾ ಇದೀಯಾ? ನೀನು ದೂರದಿಂದ ಸುಮ್ಮನೆ ಆಯಾಸ ಮಾಡ್ಕೊಂಡು ಬಂದಿದ್ದೀಯಾ? ಬಾ, ಸ್ವಲ್ಪ ಹೊತ್ತು ಕೂತ್ಕೋ. ಒಳಗಡೆ ಹೋಗಿ ಶರಬತ್ನಾದ್ರೂ ತೆಗೆದುಕೊಂಡು ಬರ್ತೀನಿ. ಅತ್ತಿಗೆ, ಈ ನಾಟಕ ನನಗೆ ಬೇಕಾಗಿಲ್ಲ. ಮೊದಲು ನಾ ಕೇಳಿದ್ದಕ್ಕೆ ಮಾತ್ರ ಸರಿಯಾಗಿ ಉತ್ತರಿಸಿ. ಯಾಕಪ್ಪ ರಾಜು, ಹೀಗೇಕೆ ಸಿಡಿಲು ಬಡದವರಂತೆ ಮಾತನಾಡುತ್ತಿರುವೆ? ನಿನ್ನ ಮೇಲೆ ಅಧಿಕಾರಿಗಳು ನಿನಗೇನಾದರೂ ತೊಂದರೆ ಕೊಟ್ಟಿದರೆ? ಇಲ್ಲ, ಬಸ್ಸಿನಲ್ಲಿ ಬಂದಿದ್ದಕ್ಕೆ ಆಯಾಸವಾಯಿತೆ, ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿದ್ದರೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳು, ನಂತರ ಮಾತನಾಡಿದರಾಯ್ತು. ಅದೆಲ್ಲ ನನಗೆ ಬೇಕಾಗಿಲ್ಲ. ಮೊದಲು ನಾ ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ಯಾಕಪ್ಪ ರಾಜು, ಹುಟ್ಟಿ ಇಷ್ಟು ದೊಡ್ಡವನಾದರೂ ಅಣ್ಣನಿಗೆ ಅದರ ಉತ್ತರ ಕೊಟ್ಟಿಲ್ಲ, ಹೀಗೇಕೆ ಮಾತನಾಡುತ್ತಿರುವೆ? ಏನಾಗಿದೆ ನಿನಗೆ? ಏನಾಗಿದೆ ಎಂಬುದು ಆಮೇಲೆ ನಿನಗೆ ಗೊತ್ತಾಗುತ್ತದೆ. ಅರ್ಜುನ ಜೈಲಿಗೆ ಹೋಗಿದ್ದು ನಿಜವೋ ಸುಳ್ಳು? ನಿಮ್ಮ ಮೌನವನ್ನು ನೋಡಿದರೆ ಗೊತ್ತಾಗುತ್ತದೆ ನೀವೇ ಅವನನ್ನು ಜೈಲಿಗೆ ಕಳಿಸಿದ್ದೆಂದು. ಬಾಯಿ ಮುಚ್ಚ ಕತೆ. ಅಣ್ಣ, ದೇವರಂತ ಅಣ್ಣನನ್ನು ಜೈಲಿಗೆ ಕಳಿಸಿ ಚಕ್ಕಂಡ ಹೊಡೆಯುತ್ತ ಕುಳಿತಿರುವೆ ಅಲ್ಲ. ನೀನು ನನ್ನ ಅಣ್ಣನೆಂದು ಹೇಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ರಾಜು, ಯಾಕಪ್ಪ, ಯಾಕೆ ಈ ರೀತಿ ಬಾಗಿ ಬಂದ ಹಾಗೆ ಮಾತಾಡ್ತಾ ಇದ್ದೀಯ? ಈಗ ಆದದ್ದಾದ್ರೂ ಏನು, ಸ್ವಲ್ಪ ಬಿಡಿಸಿ ಹೇಳು. ಇನ್ನು ಏನಾಗಬೇಕಾಗಿದೆ? ಆ ಜಮೀನ್ದಾರ ಆಳು ರಂಗನನ್ನು ಈ ನಿನ್ನ ಗಂಡ ಕೊಲೆ ಮಾಡಿ ಏನು ಅರಿಯದ ಅರ್ಜುನ ತಲೆ ಮೇಲೆ ಹಾಕಿ ಕೊಲೆ ಅಪವಾದದಿಂದ ಅಣ್ಣನನ್ನು ಜೈಲಿಗೆ ಕಳಿಸಿದ್ದೀರಲ್ಲ, ನೀವು ಮನುಷ್ಯರೇ ಅಲ್ಲ, ದನಗಳು. ಯಾಕಪ್ಪ ರಾಜು, ಹುಚ್ಚು ಹಿಡಿದವರಂತೆ ಮಾತನಾಡುತ್ತಿರುವೆ? ಅರ್ಜುನನ್ನು ಜೈಲಿಗೆ ನಾವು ಕಳಿಸಿದ್ದೇನೆ. ನೀನಲ್ಲದೆ ನಾನು ಕಳಿಸಿದ್ದೇನೆಂದು ತಿಳಿದಿರುವೆ ಏನು? ನೋಡು, ಈ ಸೋಗು ನನ್ನ ಮುಂದೆ ನಡೆಯುವುದಿಲ್ಲ. ನನಗೆಲ್ಲ ಗೊತ್ತಾಗಿದೆ, ನೀವೇ ಅವನನ್ನು ಜೈಲಿಗೆ ಕಳಿಸಿದ್ದೆಂದು. ರಾಜು, ಮಾಡುವುದನ್ನು ಮಾಡಿ ಏನು ಗೊತ್ತಿಲ್ಲದ ಮಳ್ಳನಂತೆ ನಡೆಸಿ ನನ್ನ ಮೇಲೆ ಎಗರಾಡುತ್ತಿರುವೆ. ಯಾಕಂತೆ ರಾಜು, ಕೊಡಿ, ನಿನ್ನನ್ನು ಇಲ್ಲಿವರೆಗೆ ಸಾಕಿ ಸಲಿವಿದಕ್ಕೆ ಈ ನಿನ್ನ ಅಣ್ಣನ ಜನ್ಮ ಸಾರ್ಥಕವಾಯಿತಪ್ಪ, ಸಾರ್ಥಕವಾಯಿತು. ಒಬ್ಬೊಂದಿನ ಊಟಕ್ಕೂ ಕೂಡ ನೆನ್ನೆ ತಮ್ಮದ್ರ ಊಟ ಉಪಚಾರವೇ, ನೆನ್ನೆ ಉಪಚಾರ ಅಂತ ತಿಳಿದುಕೊಂಡಿದ್ರು. ಅವರ ಸುಖವೇ ನನ್ನ ಸುಖ, ಅವರ ಸಂತೋಷವೇ ನನ್ನ ಸಂತೋಷ ಅಂತ ತಿಳಿದುಕೊಂಡಿದ್ದ ನೀ ಮಣ್ಣನ ಮೇಲೆ ಕೈ ಮಾಡಿಬಿಟ್ಟಿಲ್ಲ. ಸಾರ್ಥಕವಾಯ್ತಪ್ಪ, ಇವತ್ತಿಗೆ ಅವರ ಜನ್ಮ ಸಾರ್ಥಕವಾಯ್ತು. ಈಗ ಆದದ್ದಾದ್ರೆ ಏನು ಅಂತ ಹೇಳು. ಯಾವ ರೀತಿ ಮಾಡ್ತಾ ಇದೀಯಾ? ಹೇಳುವುದು ಕೇಳುವುದು ನನಗೆ ಬೇಕಾಗಿಲ್ಲ. ಅರ್ಜುನಿಗೆ ನಿನ್ನ ಗಂಡ ಆಗಿ ಅನ್ಯಾಯ ಮಾಡಿರುವನೆಂದರೆ ಮುಂದೆ ನನಗೂ ಸಹ ಅನ್ಯಾಯ ಮಾಡುವುದಿಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ? ನಿನಗೆ ಹೇಗೆ ಹೇಳಬೇಕೆನ್ನುವುದು ನನಗೆ ತಿಳಿಯದಂತೆ ಆಗಿದೆ. ನನ್ನ ಮಾತು ಸ್ವಲ್ಪ ಕೇಳು ರಾಜು, ಸ್ವಲ್ಪ ಕೇಳು. ಅದೆಲ್ಲ ನನಗೆ ಬೇಕಾಗಿಲ್ಲ. ಮೊದಲು ಈ ಮನೆಯಿಂದ ಹೊರಟು ಹೋಗಿರಿ. ನೀವು ಹೇಳಿದಂತೆ ಕುರಿಯಂತೆ ತಲೆ ಅಲ್ಲಾಡಿಸಿದ್ದಕ್ಕೆ ನಮಗೆ ಈ ಸ್ಥಿತಿ ಬಂದಿರೋದು. ನೋಡು, ಇಂದಿನಿಂದ ನಾನು ನಿನ್ನ ತಮ್ಮನಲ್ಲ, ನೀನು ನನ್ನ ಅಣ್ಣನಲ್ಲ. ಇನ್ನು ಮುಂದೆ ನನಗೂ ನಿನಗೆ ಯಾವುದೇ ಸಂಬಂಧ ಇಲ್ಲ. ಮೊದಲು ಹೊರಟು ಹೋಗೋ ಈ ಮನೆಯಿಂದ. ಇದೇನು ಎಂಥ ಮಾತನ್ನ ಮಾತಾಡ್ತಾ ಇದ್ದೀನಿ ನೀನು? ಸ್ವಾಮಿ, ಯಾಕೆ ಏನ್ರ ಇದೆಲ್ಲ? ನಮ್ಗೆ ಈ ಮನೆಯಲ್ಲಿ ಈ ಸಾಯೋದರಿಗೆ ಇರುವಂತ ಹಕ್ಕು ಕೂಡ ಇಲ್ವಾ?
ಹಕ್ಕು ಇಲ್ಲವೆಂದು ನಮ್ಮನ್ನು ಈ ಮನೆ ಹಿಂದೆ ಹೊರಗೋಗಂದಿದ್ದು ಮಂಜುಳ, ಹೊರಗೋಗಂದಿದ್ದು. ಹಾಗಾದ್ರೆ ಈ ಮನೆಯಲ್ಲಿ ನಮ್ಗಿರೋದಕ್ಕೆ ಯಾವ ಹಕ್ಕು ಇಲ್ಲವೇನ್ರಿ? ಇವನು ಚಿಕ್ಕವನಿದ್ದಾಗ ಇವನ ಮೇಲೆ ಪ್ರೀತಿಗಾಗಿ ನಮ್ಮ ಸರ್ವನಾಸ್ತಿ ಎಲ್ಲ ಇವನ ಹೆಸರಿಲೆ ಬರೆದು ಕೊಟ್ಟಿದ್ದೇನೆ ಮಂಜುಳ, ಬರೆದು ಕೊಟ್ಟಿದ್ದೇನೆ. ನೋಡು, ಕೊನೆಯದಾಗಿ ಹೇಳ್ತೇನೆ, ಮರ್ಯಾದೆಯಿಂದ ಹೋಗುತ್ತೀರೋ ಎಲ್ಲ ಕೊಕ್ಕೆ ಕೈ ಕೊಟ್ಟು ಹೊರಗಾಗಬೇಕು. ತಮ್ಮ ರಾಜು, ಈ ಮನೆಯಲ್ಲಿ ಆಸ್ತಿ ಪಾಸ್ತಿ ನಮಗೇನು ಬೇಕಾಗಿಲ್ಲ. ಆದರೆ ದಯವಿಟ್ಟು ನಮ್ಮಿಬ್ಬರನ್ನು ಮಾತ್ರ ಹೊರಗಾಕಬೇಡಪ್ಪ, ನಿನ್ನ ಕಾಲಿಗೆ ಬೆದವೆ. ನೋಡು, ಮರ್ಯಾದೆಯಿಂದ ಹೇಳ್ತೇನೆ, ಇಲ್ಲಿಂದ ತೊಲಗಿರಿ. ನೀ ನಮ್ಮನ್ನ ಅಣ್ಣ ಅತ್ತಿಗೆ ಅಂತ ತಿಳಿದುಕೊಳ್ಳದೆ ಇದ್ರ ಚಿಂತೆ ಇಲ್ಲ. ಆದ್ರೆ ಯಾವುದಾದ್ರೂ ಒಂದು ಊರಲ್ಲಿ ಕಸ ಮುಸ್ರೆ ಮಾಡಿಕೊಂಡು ಹೇಗೋ ಜೀವನವನ್ನು ಸಾಗಿಸ್ತೀನಿ. ಮನೆ ಬಿಟ್ಟು ಹೋಗುವಂತ ಮಾತ್ರ ಹೇಳ್ಬೇಡ್ಬೋ, ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ. ಅತ್ತಿಗೆ, ಇಂಥ ಕಂತ್ರಿ ನಾಟಕ ನನಗೆ ಬೇಕಾಗಿಲ್ಲ. ಕಸ ಮುಸ್ರಿ ನೆಪ ಹೇಳಿ ನಾನಿಲ್ಲದ ಸಮಯದಲ್ಲಿ ಮನೆಯಲ್ಲಿ ಇದ್ದುದನ್ನೆಲ್ಲ ದೋಚಿಕೊಂಡು ಹೋಗಬೇಕೆಂದು ಮಾಡಿರುವಿರಿ ಏನು? ನೋಡು, ಮರ್ಯಾದೆಯಿಂದ ಹೇಳುತ್ತೇನೆ, ಇಲ್ಲಿಂದ ಹೋಗುತ್ತೀರೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊರಗಾಕಬೇಕು. ಹಾಗೇನು ಮಾಡಬೇಡಪ್ಪ, ಹಾಗೇನು ಮಾಡಬೇಡ. 4 ತಲೆಮಾರಿನಿಂದ ಈ ಮನೆಯಲ್ಲಿ ನಮ್ಮ ಪೊಲೀಸರು ವಸ್ತುಲಿ ತುಳಿದಿಲ್ಲ. ನಾವೇ ಹೋಗುತ್ತೇವಪ್ಪ, ನಾವೇ ಹೋಗುತ್ತೇವೆ. ಆದರೂ ಕೊನೆ ಪಕ್ಷನಾದರೂ ನಿನ್ನ ಜೊತೆ ಒಂದು ತುತ್ತು ಊಟ ಮಾಡಿ ಹೋಗಬೇಕೆಂಬುದೇ ಈ ನಿನ್ನ ಅಣ್ಣನ ಆಸೆಯಪ್ಪ, ಈ ನಿನ್ನ ಅಣ್ಣನ ಆಸೆ. ಈ ಮನೆಯಲ್ಲಿ ನಿಮಗೆ ಒಂದು ತುತ್ತು ಅನ್ನ ಸಹ ಕೊಡುವುದಿಲ್ಲ. ಎಲ್ಲಾದರೂ ಭಿಕ್ಷೆ ಬೇಡಿ, ಫುಟ್ಪಾತ್ನಲ್ಲಿ ಕುಳಿತುಕೊಂಡು ಊಟ ಮಾಡಿಕೊಂಡು ಹೋಗಿರಿ. ಇನ್ನೊಂದು ಕ್ಷಣ ನೀವು ನನ್ನ ಕಣ್ಣ ಮುಂದೆ ನಿಂತರೆ ನೀವು ತೊಟ್ಟಂತ ಬಟ್ಟೆಯನ್ನು ಕಸಿದುಕೊಂಡು ಅರಕ ಬಟ್ಟೆಯಿಂದ ಹೊರಗಾಕಬೇಕಾಗುತ್ತದೆ. ನಡೀರಿ ನಡೀರಿ, ಹೋಗೋಣ. ಹೋಗುತ್ತೇವಪ್ಪ, ಹೋಗುತ್ತೇವೆ. ರಾಜು, ಮೊದಲು ಹೊರಟು ಹೋಗು. ಬಸವೇಶ ಕಲ್ಲದೆಯ ಕಾಪಾಡೆಯ. ರಾಜು, ಮೊದಲು ಮರ್ಯಾದೆಯಿಂದ ಹೇಳ್ತೇನೆ, ಮೊದಲು ಈ ಮನೆ ಹೊಸ್ತಿಲ್ಲ ತಾನೇ. ಈ ಘೋರ ನೋಡುತ್ತ ಕುಳಿತಿರುವೆ, ಈ ಘೋರ ನ್ಯಾಯ ನೋಡುತ್ತ ಕುಳಿತಿರುವೆ. ಓ ದೇವನೇರಿ ಬಸವೇಶ ಕಲ್ಲದೆಯ ಕಾಪಾಡೆಯ, ಕಲ್ಲದೆಯ. ಶ್ರೀಮಂತ ಜಮೀನ್ದಾರರು ಹೇಳಿದಂತೆ ನನ್ನ ಅಣ್ಣತ್ತಿಯನ್ನು ಹೊರಗಡೆ ಹಾಕಿದೆ. ಇನ್ನು ಮುಂದೆ ಈ ಮನೆಯಲ್ಲಿ ನನ್ನದೇ ಅಧಿಕಾರ. ಅಷ್ಟೇ ಅಲ್ಲ, ಈ ಮನೆಗೆ ನಾನೇ ಮಾಲೀಕ. ಆ ಜಮೀನ್ದಾರರು ಮನೆಗೆ ಬಾ ಅಂತ ಹೇಳಿದ್ದಾರೆ.
ಹೋದರಾಯ್ತು. ಹಳ್ಳಿ ಬಸವೇಶ್ವರ ರಾಜರಾಜೇಶ್ವರಿಗೆ ಮತ್ತೆ ಮಾರುತೇಶ್ವರಿಗೆ ವಂದನೆ ಹಾಡುವೆನು. ಜಯ ಜಯ ಗುರುವರ ಕರುಣ ಸಾಗರ ಜದೀನೋದರ ಬಂಧುರ ಜವಿಮಲ ಕರವರ ಚಿದಂಬರ ನೆಲಗೊಳ್ಳುವ ಬೆರದಿ ಸಂಸಾರದಿ ಪಾಲಿಸುವರವ ನಿನ್ನ ಭಕುತರ ಬಾಲಚಂದ್ರಧರ ನಸೂಯ ಸುಕುಮಾರ ಮಾರ ರಮಯ